ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿರುವ ಕುರಿತು ಚಿಕ್ಕಬಳ್ಳಾಪುರ ನಗರದ ವಿವಿಧ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಟ್ರ್ಯಾಕ್ಟರ್, ಬೈಕ್, ಕಾರ್ ಶೋರೂಮ್ಗಳು, ಎಲೆಕ್ಟ್ರಾನಿಕ್ ಮಳಿಗೆ, ಬಿಗ್ ಡೇ ಸೇರಿದಂತೆ ವಿವಿಧ ಮಳಿಗೆಗಳು ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಇಳಿಕೆ ಕುರಿತು ಜಾಗೃತಿ ಮೂಡಿಸಿದರು. ಇದೇ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿಮಾನಿಯೊಬ್ಬರು ಹೊಸ ಟ್ರ್ಯಾಕ್ಟರ್ ಖರೀದಿಸಿದ್ದು ಟ್ರ್ಯಾಕ್ಟರ್ ಓಡಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ಬಡವರು, ಮಧ್ಯಮ ವರ್ಗ ಹಾಗೂ ಕೃಷಿಕರ ಆರ್ಥಿಕ ಪ್ರಗತಿಯಾಗಬೇಕೆಂದು, ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡಬೇಕೆಂದು, ಆ ಮೂಲಕ ವಹಿವಾಟು ಹೆಚ್ಚಾಗಿ ದೇಶದಲ್ಲಿ ಆರ್ಥಿಕ ಚೈತನ್ಯ ಮೂಡಬೇಕೆಂದು ದಿಟ್ಟ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತಗೊಂಡಿದೆ. ಹಾಗಾಗಿ ಇಂದು ಮಳಿಗೆಗಳಿಗೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಲಾಗಿದೆ ಎಂದರು. ಸೆಪ್ಟೆಂಬರ್ 22ರಂದು ತೆರಿಗೆ ಇಳಿಕೆ ಅನುಷ್ಠಾನಕ್ಕೆ ಬಂದಿದ್ದು, ಅದು ಮಳಿಗೆಗಳಲ್ಲಿ ಕಡಿಮೆ ಮಾಡಿದ್ದಾರೋ ಇಲ್ಲವೋ ಎಂದು ಗ್ರಾಹಕರು ಹಾಗೂ ವರ್ತಕರ ಜೊತೆ ಮಾತುಕತೆ ನಡೆಸುತ್ತಿರುವುದಾಗಿ ಹೇಳಿದರು. ಮಳಿಗೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿದ ಸಂಸದ ಸುಧಾಕರ್ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಇಳಿಕೆ ಬಗ್ಗೆ ಸ್ಟಿಕ್ಕರ್ ಅಂಟಿಸಿ ಅರಿವು ಮೂಡಿಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸಿದ್ಧಾಂತ ಇಲ್ಲ, ಹಿಂದೂ ಧರ್ಮ ಒಡೆಯುವುದೇ ಮುಖ್ಯ ಗುರಿಯಾಗಿದೆ. ಜಾತಿ ಮಧ್ಯ ಸಂಘರ್ಷ ಮೂಡಿಸುವ ಯತ್ನ ಮಾಡುತ್ತಿದೆ. ರಾಜಕೀಯ ಲಾಭ ನಷ್ಟ ಮಾತ್ರ ಅವರ ತಲೆಯಲ್ಲಿದೆ. ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಜಾತಿ ಗಣತಿಯಲ್ಲಿ ತಾಂತ್ರಿಕವಾಗಿ ಸಮಸ್ಯೆಗಳು ಎದುರಾಗಿ ಶಿಕ್ಷಕರು ಪರದಾಡುವಂತಾಗಿದೆ. ರಾಜಕೀಯ ದೃಷ್ಟಿಕೋನದಿಂದ ಇಂತಹ ಕೆಲಸ ಮಾಡಿ ರಾಜ್ಯವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ರೋಸಿ ಹೋಗಿರುವ ಅನೇಕ ಮುಖಂಡರು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತಿದ್ದಾರೆ. ದಲಿತರಿಗೆ ಕಾಂಗ್ರೆಸ್ ನೀಡುತ್ತಿರುವ ತೊಂದರೆ ಸಹಿಸಲಾರದೆ ಕಾಂಗ್ರೆಸ್ ತೊರೆಯುತ್ತಿದ್ದಾರೆ. ಇಂದು ಹಲವು ಮುಖಂಡರು ಬಿಜೆಪಿ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಸಮೂಹವೇ ಬೃಹತ್ ಕಾರ್ಯಕ್ರಮದ ಮೂಲಕ ಪಕ್ಷ ಸೇರಲಿದ್ದಾರೆ. ಈ ಸರ್ಕಾರದಲ್ಲಿ ದಲಿತರಿಗೆ ಯಾವುದೇ ರೀತಿಯ ಸಹಕಾರ ಸಿಗುತ್ತಿಲ್ಲ. ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ. ಕೇವಲ ದಲಿತರನ್ನು ದುಡಿಸಿಕೊಂಡು ದಲಿತ ವಿರೋಧಿ ನೀತಿಗಳನ್ನೇ ಅನುಸರಿಸುತ್ತಿದ್ದಾರೆ. ಈ ಡ್ರಾಮಾಗಳು ಹೆಚ್ಚು ದಿನ ನಡೆಯಲ್ಲ. ಕುಂದುಕೊರತೆ ಸಭೆಯಲ್ಲಿಯೂ ಕಾಂಗ್ರೆಸ್ನವರ, ಬಿಜೆಪಿಯವರ ಎಂದು ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ. ಇದರಿಂದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಎಂದು ಕಿಡಿಕಾರಿದರು. ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ನಾವು ಇವತ್ತು ಅನೇಕ ಮಳಿಗೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಇನ್ಶೂರೆನ್ಸ್ಗೆ ಹೋಗಿದ್ವಿ, ಟ್ರ್ಯಾಕ್ಟರ್ಗಳ ಮಳಿಗೆಗೆ ಹೋಗಿದ್ದೀವಿ. ಇವತ್ತು ಇಲ್ಲಿ ಬಿಗ್ ಡೇ ಯಾಕೆ ಹೋಗ್ತಾ ಇದ್ದೀವಿ? ಒಂದು ಟ್ರ್ಯಾಕ್ಟರ್ ಮೇಲೆ ಒಬ್ಬ ರೈತ ಇವತ್ತು ಖರೀದಿ ಮಾಡಿದ್ದಾರೆ, ಹೊಸ ಟ್ರ್ಯಾಕ್ಟ್ರು. ಅವ್ರಿಗೆ ಸುಮಾರು 70,000 ರೂಪಾಯಿ ಕಡಿಮೆ ಆಗಿದೆ. ಅವ್ರು ಕಳೆದ 2-3 ವರ್ಷದಿಂದ ಒಂದು ಟ್ರ್ಯಾಕ್ಟರ್ ತಗೋಬೇಕು ಅಂತ ಇದ್ರಂತೆ. ಒಮ್ಮೆಲೆ ಇವತ್ತು 70,000 ಕಡಿಮೆ ಆಗಿದ್ದು ಸಂತೋಷದಲ್ಲಿ ಅವರು ಇವತ್ತು ಟ್ರ್ಯಾಕ್ಟ್ರನ್ನು ಖರೀದಿ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇನ್ಶೂರೆನ್ಸಲ್ಲಿ ಇವತ್ತು ಯಾವುದೇ ಒಂದು ಆರೋಗ್ಯ ವಿಮೆ 0%, ಹೆಲ್ತ್ ಇನ್ಶೂರೆನ್ಸಿಗೆ ₹1 1% ಕೂಡ GST ಇಲ್ಲ. ಮತ್ತು 12ರಿಂದ 5% ಆಗಿರುವಂಥ ವಿಮೆಗಳು ಇದ್ದಾವೆ. ಟರ್ಮ್ ಇನ್ಶೂರೆನ್ಸ್ ಬಂದು ಕೇವಲ 5% ಆಗಿದೆ. ಇಲ್ಲಿ ನಾವು ಬಂದ್ವಿ. ಇಲ್ಲಿ ಬಂದಾಗ ಕೆಲವು ಗ್ರಾಹಕರು ಇವತ್ತು ಒಬ್ಬರು ₹1,700 ಖರೀದಿ ಮಾಡಿದ್ದಾರೆ. ಅವ್ರು ಕಟ್ಟಬೇಕಾಗಿರೋದೆಲ್ಲ 1,450 ಎಷ್ಟು, ಸುಮಾರು ₹200 ಹೆಚ್ಚು ಅವರಿಗೆ ಉಳಿತಾಯ ಆಗಿದೆ. ಒಂದು ಹೆಣ್ಣುಮಗಳು ಚೈತ್ರ ಅಂತೇಳಿ ಬರೀ ₹250 ಎರಡೇ 2 ಐಟಮ್ ತಗೊಂಡಿದ್ದಾರೆ. ಅದರಲ್ಲಿ ₹50 ಅವರಿಗೆ ಉಳಿತಾಯ ಆಗಿದೆ. ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರ ನಮ್ಮ ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಬಡವರ, ಮಧ್ಯಮ ವರ್ಗದವರ ಮತ್ತು ಕೃಷಿಕರ, ವಿಶೇಷವಾಗಿ ಇವರ ಒಂದು ಆರ್ಥಿಕ ಪ್ರಗತಿ ಆಗಬೇಕು ಮತ್ತು ಅವರ ಮೇಲೆ ಹೊರೆಯನ್ನು ಕಡಿಮೆ ಮಾಡಬೇಕು. ಅದರ ಮೂಲಕ ವಹಿವಾಟು ಕೂಡ ಹೆಚ್ಚಾಗಿ ಒಟ್ಟು ದೇಶದಲ್ಲಿ ಆರ್ಥಿಕ ಚೈತನ್ಯ ಆಗಬೇಕು ಅಂತೇಳಿ ಇವತ್ತು ಈ ಒಂದು ದಿಟ್ಟ ತೀರ್ಮಾನವನ್ನು ನಮ್ಮ ಕೇಂದ್ರ ಸರ್ಕಾರ ತಗೊಂಡಿದೆ. ಹಾಗಾಗಿ ನಾನು ಇವತ್ತು ಎಲ್ಲ ಕಡೆ ಇನ್ನೂ ಕೂಡ ಕೆಲವು ಮಳಿಗೆಗಳಿಗೆ
ಅನೇಕ ಮಳಿಗೆಗಳು ಇವತ್ತು ಮೋಟ್ರ್ ಬೈಕ್ ಮಳಿಗೆಗೂ ಹೋಗ್ತೇವೆ. ಅದೇ ರೀತಿ ನಾವು ಇನ್ನೂ ಕೂಡ ಕೆಲವು ಅಂಗಡಿಗಳಿಗೆ ಹೋಗಬೇಕು ಅಂತಿದ್ದೀವಿ, ಅಲ್ಲಿ ಹೋಗಿ ಮತ್ತು ಮೆಡಿಕಲ್ ಶಾಪ್ಗೆ ಹೋಗ್ತೇನೆ. ಈಗೆಲ್ಲ ಕೂಡ ಹೋಗಿ ಟಿ ವಿ ಅಂಗಡಿಗಳಿಗೆ ಹೋಗ್ತೀವಿ, ಸಿಮೆಂಟ್ ಅಂಗಡಿಗೆ ಹೋಗ್ತೀವಿ, ಸ್ಟೀಲ್ ಅಂಗಡಿಗೆ ಹೋಗ್ತೀವಿ. ಹೋಗಿ ಗ್ರಾಹಕರ ಜೊತೆ ವರ್ತಕರಿಗೆ ತಕ್ಷಣ 22ನೇ ತಾರೀಕಿಂದ ಏನು ಅನುಷ್ಠಾನಕ್ಕೆ ಬಂದಿದೆ ಅದು ಅವ್ರು ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋವಂಥದ್ದನ್ನು ನಾವು ನೋಡುವಂಥದ್ದು. ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮಾಡದೇ ಇದ್ದರೆ ಎಲ್ಲ ಕಡೆ ಕೂಡ ನೀವು ಸ್ಟಿಕ್ಕರ್ಸನ್ನು ಹಾಕಬೇಕು ಅಂತ ಹೇಳಿದ್ದೀನಿ. ಅಲ್ಲಲ್ಲಿ ಸ್ಟಿಕ್ಕರ್ಸನ್ನು ನಾವು ಕೂಡ ಹಾಕ್ತಾಯಿದ್ದೀವಿ. ಮತ್ತು ಗ್ರಾಹಕರಿಗೆ ನಾವು ಬರೋದರಿಂದ ತಮ್ಮ ಮಾಧ್ಯಮ ಸ್ನೇಹಿತರು ತಮ್ಮ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಕ್ಕಿ ಜನರಿಗೆ ಹೆಚ್ಚಿನ ಅರಿವು ಮೂಡಿಸುವಂಥ ಪ್ರಯತ್ನಗಳು ತಮ್ಮಿಂದ ಕೂಡ ಆಗ್ತದೆ. ಅದಕ್ಕೆ ತಾವುಗಳು ಇದರ ಕಡೆ ಹೆಚ್ಚಿನ ಒಂದು ಗಮನ ಕೊಡಬೇಕು ಅಂತೇಳಿ ನಿಮಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.